ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 33:13 ವಚನ. ಆಕಾಶದ ಉತ್ತಮವಾದ ಐಶ್ವರ್ಯದಿಂದಲೂ ಮಂಜಿನಿಂದಲೂ ಆಳದಲ್ಲಿ ಅಡಗಿರುವ ನೀರಿನ ಬುಗ್ಗೆಗಳಿಂದಲೂ ಎಂದು ಬರೆಯಲ್ಪಟ್ಟಿದೆ. ಪ್ರಿಯರೇ, ಯಾಕೋಬನು ಮೋಶೆಯು ಆಳವಾದ ಅತ್ಯುನ್ನತವಾದ ಆಶೀರ್ವಾದಗಳನ್ನು ಯೋಸೇಫನಿಗೂ ಅವನ ಸಂತತಿಗೂ ಕೊಟ್ಟರು. ಇಲ್ಲಿ ಕೆಳಗಣ ಸಾಗರದ ಸೆಲೆ ಅಥವಾ ನೀರಿನ ಬುಗ್ಗೆ ಎಂದು ಹೇಳುತ್ತಾರೆ. ನೀರಿನ ಬುಗ್ಗೆ ಎಂಬುದು ಒಂದು ಕುಟುಂಬವನ್ನು, ಒಂದು ಗ್ರಾಮಕ್ಕೂ ಎಷ್ಟು ದೊಡ್ಡ ಆಶೀರ್ವಾದವಾಗಿರುತ್ತದೆ. ನೀರಿನ ಬುಗ್ಗೆಯಿಂದ ಹಗಲು ರಾತ್ರಿ ರುಚಿಕರವಾದ ಸಿಹಿಯಾದ ನೀರು ಉಕ್ಕಿ ಉಕ್ಕಿ ಬರುತ್ತಲೇ ಇರುತ್ತದೆ. ಈ ನೀರಿನ ಬುಗ್ಗೆಯಲ್ಲಿ ಮನುಷ್ಯರು ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳು ಜೀವಿಗಳು ಸಹ ತಮ್ಮ ದಾಹವನ್ನೆಲ್ಲ ತೀರಿಸಿಕೊಳ್ಳುತ್ತವೆ. ದೇವ ಮಕ್ಕಳೇ, ನೀವು ಆಶೀರ್ವಾದದ ನೀರಿನ ಬುಗ್ಗೆಯಾಗಿ ಬದುಕಬೇಕು. ಏಕೆಂದರೆ ನೀರೇ ಜಗತ್ತಿಗೆ ಬೇಕಾಗಿರುವಂಥದ್ದು ಎಂದು ಹೇಳಲ್ಪಟ್ಟಿದೆ. ಬೈಬಲ್ನಲ್ಲಿ 3 ವಿಷಯಗಳನ್ನು ನೀರಿನ ಬುಗ್ಗೆಗೆ ಹೋಲಿಸಲಾಗಿದೆ. ಮೊದಲನೇದಾಗಿ ಕರ್ತನು ನೀಡುವ ರಕ್ಷಣೆಯ ನೀರಿನ ಬುಗ್ಗೆ. ಎರಡನೇದಾಗಿ ಅಪರಿಚಿತ ಭಾಷೆ ಅಥವಾ ಅನ್ಯ ಭಾಷೆಯ ನೀರಿನ ಬುಗ್ಗೆ. ಮೂರನೇದಾಗಿ ಪ್ರವಾದನೆಯ ನೀರಿನ ಬುಗ್ಗೆ. ನಿಮ್ಮಲ್ಲಿ ವಾಸಿಸುವ ಕ್ರಿಸ್ತನು, ಪರಿಶುದ್ಧಾತ್ಮನು ಇದನ್ನು ಕಾರ್ಯರೂಪಕ್ಕೆ ತರುವವನಾಗಿದ್ದಾನೆ. ದೇವ ಮಕ್ಕಳೇ, ಲೋಕದ ಚಿಂತೆಗಳಲ್ಲಿ ಸಿಲುಕಿ ಸ್ತಬ್ಧರಾಗಿ ನೀವು ನಿಲ್ಲದೆ ನಿಮ್ಮಲ್ಲಿರುವ ಕ್ರಿಸ್ತನ ಮೂಲಕ ಆತ್ಮವನ್ನು ಪ್ರಜ್ವಲಿಸಿ ಎಬ್ಬಿಸಿರಿ. ಪರಿಶುದ್ಧಾತ್ಮದಿಂದ ತುಂಬಿ ಪ್ರಾರ್ಥಿಸಿರಿ. ದೇವರ ಪ್ರೀತಿಯಲ್ಲಿ ನೀವು ನಿಮ್ಮನ್ನು ಕಾಯ್ದುಕೊಳ್ಳುತ್ತಾ ಯೇಸು ಕ್ರಿಸ್ತನ ಕೃಪೆಯನ್ನ ಹೊಂದಿಕೊಳ್ಳಿರಿ. ಕರ್ತನು ನಿಮ್ಮನ್ನು ನಿತ್ಯವೂ ನಡೆಸಿ ಬರಗಾಲದ ಕಾಲದಲ್ಲೂ ನಿಮ್ಮ ಆತ್ಮವನ್ನು ತೃಪ್ತಿಪಡಿಸಿ ನಿಮ್ಮ ಎಲುಬುಗಳನ್ನು ಬಲಪಡಿಸುವವನಾಗಿದ್ದಾನೆ. ನೀವು ನೀರು ಹಾಕಿದ ತೋಟದಂತೆಯೂ ಭತ್ತದ ನೀರಿನ ಬುಗ್ಗೆಯಂತೆಯೂ ಇರುವಿರಿ. ಆಳವಾದ ನೀರಿನ ಬುಗ್ಗೆಯಿಂದ ನೀರು ಉಕ್ಕಿ ಉಕ್ಕಿ ಬರುವಂತೆ ನಿಮ್ಮ ಹೃದಯದ ಆಳದಿಂದ ಜ್ಞಾನವು, ಆತ್ಮೀಕ ಪ್ರಕಟಣೆಗಳು, ಕರ್ತನನ್ನು ಸ್ತುತಿಸುವ ಸ್ತುತಿಗಳು ನಿಮ್ಮೊಳಗಡೆಯಿಂದ ಉಕ್ಕಿ ಬರಲಿ. ಆಗ ನಿಶ್ಚಯವಾಗಲು ಇತರರಿಗೆ ನೀವು ಒಂದು ಆಶೀರ್ವಾದದ ನೀರಿನ ಬುಗ್ಗೆಯಾಗಿರುತ್ತೀರಿ. ಹಾಗಾಗಿ ನಿಮ್ಮಿಂದ ಉಕ್ಕುವ ನೀರಿನ ಬುಗ್ಗೆಯಿಂದ ಅನೇಕರು ಸಂತೋಷ ಪಡಲಿ. ನೀವು ಸಂತೋಷವಾಗಿರ್ರಿ. ಹಾಗಾಗುವಂತೆ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.